ಆದರೆ ಯಾವ ಸಂಸ್ಥೆಯಲ್ಲೂ ನಾವು ಈ ರೀತಿಯಾದಂತಹ ಪೂಜೆಗಳು ಪುನಸ್ಕಾರಗಳು ಮಕ್ಕಳಿಗೋಸ್ಕರ ಅಂತಲೇ ಮಾಡ್ತಿರೋದು ನಾವೆಲ್ಲೂ ನೋಡಿಲ್ಲ. ಈ ಸ್ಟೈಲ್ ಡ್ಯಾನ್ಸ್ ಕ್ರೂ ಅಲ್ಲಿ ನಾವು ನೋಡಿರೋದು. ಮೊದಲಿಗೆ ನಾನು ಶಶಿಕುಮಾರ್ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ನಾನೊಬ್ಬನೇ ಬೆಳಿಬೇಕು, ನಾನೊಬ್ಬನು ಚೆನ್ನಾಗಿದ್ರೆ ಸಾಕು ಅನ್ನೋದಲ್ಲ, ನನ್ನ ಜೊತೆ ನಮ್ಮ ಸಂಸ್ಥೆಯಲ್ಲಿ ಬರೋಂಥ ಎಲ್ಲ ಮಕ್ಕಳು ನನ್ನ ಜೊತೇಲಿ ಬರಬೇಕು, ನಾನೊಬ್ಬನೇ ಬೆಳೆಯೋದಲ್ಲ, ಅವರು ಎಲ್ಲರೂ ನನ್ನ ಜೊತೇಲಿ ಬರಲಿ, ಎಲ್ಲರೂ ಚೆನ್ನಾಗಾಗಲಿ ಅನ್ನೋದು ಅವ್ರ ಆಸೆ. ಹಾಗೆ ಅದೇ ರೀತಿ ಅವ್ರು ಮಾಡ್ತಿದ್ದಾರೆ. ಇವತ್ತಿನ ಜನರೇಷನ್ ಮುಂದೆ ಇಲ್ಲಾಂದ್ರೆ ಗುರು ಹಿರಿಯರಿಗೆ ಪೇರೆಂಟ್ಸಿಗೆ ಇವತ್ತಿನ ನೋಡ್ತಾ ಇರೋ ಸಿಚುವೇಶನ್ ಅಲ್ಲಿ ಮಕ್ಕಳಿಗೆ ಮೇಲಾಗಿ ಸಂಸ್ಕೃತಿ ಕಲಿಸಿದ್ರೆ ಆಟೋಮೆಟಿಕ್ ಆಗಿ ಅವರಿಗೆ ಉಳಿದೆಲ್ಲ ತಾನಾಗೆ ಬರುತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮೊಬೈಲ್ಗೆ ಶರಣರಾಗಿ ಪೂಜಾ ಕಾರ್ಯಕ್ರಮಗಳಲ್ಲಾಗಿ ಭಾಗವಹಿಸೋದು ತುಂಬ ಒಂದು ಮೆಕ್ಯಾನಿಕಲ್ ಆಗಿಬಿಟ್ಟಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಮಕ್ಕಳು ಪ್ರೀತಿಸೋದು ಅಥವಾ ಪೂಜಿಸೋದು ಅಥವಾ ಮಕ್ಕಳ ಬಗ್ಗೆ ತಂದೆ ತಾಯಿಗೆ ಇರುವಂಥ ಒಂದು ಗೌರವ ಭಾವನೆ ಅಥವಾ ಸಮರ್ಪಣಾ ಭಾವನೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಣ್ಣ ಇನ್ಸ್ಟೆನ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರಿಗೆ ಪೂಜೆ ಮಾಡೋದಕ್ಕಷ್ಟೇ ತಂದೆ ತಾಯಿಗಳು ಮಾಡೋದಂತ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಇವತ್ತಿನ ದಿನ ಇಂಥ ಒಂದು ಟೈಮಲ್ಲಿ ನಮ್ಗೆ ಈ ಥರ ಒಂದು ಸ್ಟೈಲ್ ಡ್ಯಾನ್ಸ್ಗಳು ಇಂಥ ಕರೆಸ್ಬಿಟ್ಟು ಈ ಥರ ಪಾದ ಪೂಜೆ ಮಾಡಿಸಿದ್ರೆ ರಿಯಲಿ ತುಂಬ ನಮ್ಗೆ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆಮೇಲೆ ಮಕ್ಳಿಗೆ ಇದರಿಂದ ಒಂದು ಒಳ್ಳೆ ಶಿಸ್ತು ಒಂದು ಇದು ಎಲ್ಲದೂ ಬರುತ್ತೆ. ಸೊ ಅದರಿಂದ ನಾನು ಇದನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆಮೇಲೆ ಫಸ್ಟ್ ಆ್ಯಕ್ಚುಲಿ ಬೇಡ ಅಂತಲೇ ಹೇಳಿದ್ದು, ಈ ಸ್ಟೈಲ್ ಡ್ಯಾನ್ಸ್ ಬೇಡಮ್ಮ, ಸುಮ್ಮನೆ ಡ್ಯಾನ್ಸ್ ಸ್ಕೂಲು ಅದು ಇದು ಮೇಂಟೈನ್ ಮಾಡಿ ಏನು ಬೇಡ ಅಂತಲೇ ಹೇಳಿದೆ. ಇಲ್ಲಮ್ಮ ನಾನು ಸೇರಬೇಕು ಅಂತಲೇ ಆಟ ಮಾಡಿದೆ. ಬಟ್ ಇವಾಗ ನಾನು ತುಂಬ ಖುಷಿ ಪಡ್ತೀನಿ. ಇದು ಸೆಕೆಂಡ್ ಟೈಮ್ ನಾನು ಆ್ಯಕ್ಚುಲಿ ಪಾದಪೂಜೆ ಮಾಡಿಸ್ಕೋತಾ ಇರೋದು. ತುಂಬ ಖುಷಿಯಾಗುತ್ತೆ. ವಾರ ಫುಲ್ಲು ಬ್ಯುಸಿ ಇರ್ತೀವಿ. ಏನೋ ಒಂದು ದಿವಸ ಈ ಥರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಸಂಪ್ರದಾಯ ಏನು, ನಮ್ಮ ಸಂಸ್ಕಾರ ಏನು ಅನ್ನೋದು ಮಕ್ಕಳಿಗೆ ತಿಳಿಸೋದ್ರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿನ ತಿಳಿಸೋದ್ರಲ್ಲಿ ಸ್ಟೈಲ್ ಡ್ಯಾನ್ಸ್ಗಳು ಮತ್ತು ಶಶಿ ಸರ್ ತುಂಬ ಆದ್ಯತೆ ಕೊಡ್ತಾ ಇದ್ದಾರೆ. ಹೋದ ವರ್ಷ ಈ ಭಾಗ್ಯ ನಮಗೆ ಸಿಗ್ಲಿಲ್ಲ, ಯಾಕಂದ್ರೆ ನಾನು ಊರಲ್ಲಿ ಇದ್ದಿಲ್ಲ. ಇದು ಫಸ್ಟ್ ಪೂಜೆ ಮಾಡಿಸ್ಕೊಂತ ಇರೋದ್ರಿಂದ ತುಂಬಾ ಖುಷಿ ಆಗ್ತಿದೆ. ಮಕ್ಕಳನ್ನ ಕರ್ಕೊಂಡೋಗಿ ಎಲ್ಲಿಗೆ ಬಿಡ್ಬೇಕು, ಯಾವ ತರ ನಾವು ಅವರಿಗೆ ಗೈಡೆನ್ಸ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರೋರು ನಮ್ಮ ಈ ಸ್ಟೈಲ್ ಡ್ಯಾನ್ಸ್ ಕ್ರೂಗೆ ಕರ್ಕೊಂಡ್ಬಂದ್ಬಿಟ್ರೆ ಸರ್ ಎಲ್ಲಾ ರೀತಿಯ ಮಾರ್ಗದರ್ಶನನೂ ಕೊಡ್ತಾ ಇದ್ದಾರೆ. ನಮಗ್ ಗೊತ್ತಿಲ್ಲದೆ ಇರೋ ಸ್ಟೇಜ್ಗಳನ್ನೂ ನಾವು ನೋಡ್ತಾ ಇದೀವಿ. ನಮ್ಮ ಮಕ್ಕಳನ್ನ ಇಲ್ಲಿ ಕಳ್ಸಿರೋದ್ರಿಂದ ನಮಗ್ ತುಂಬಾ ಹೆಲ್ಪ್ ಆಗ್ತಿದೆ. ತರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿದೀವಿ. ನಮ್ಮ ಮಕ್ಕಳಿಂದ ನಾವು ಎಲ್ಲರಿಗೂ ಇದು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಾನೆ ಇವ್ರ ಮಗನೇ ಅಲ್ಲಿರೋದು. ಶಶಿ ಸರ್ ಇವರಿಗೆ ಹೇಳ್ಕೊಡ್ತಿದ್ದಾರೆ, ಎಲ್ಲಾ ರೀತಿಯಿಂದಾನು ಹೆಲ್ಪ್ ಮಾಡ್ತಿದ್ದಾರೆ ಅಂತ ನಾವೇನಾದ್ರೂ ಗುರ್ತಿಸ್ಕೊಂತ ಇದೀವಿ ಅಂದ್ರೆ ಅದು ಶಶಿ ಸರ್ ಇಂದ ಮತ್ತೆ ಅವ್ರ ಟೀಮ್ ಇಂದ. ಎಲ್ಲಾ ಮಾಸ್ಟರ್ಸ್ಗೂ ಇಲ್ಲಿ ನೋಡ್ಕೊಂತಿರೋ ಎಲ್ಲಾ ಮಾಸ್ಟರ್ಸ್ ಆಗ್ಲಿ ಗೈಡೆನ್ಸ್ ಆಗ್ಲಿ ನನಗೆ ತುಂಬಾ ಇಷ್ಟ ಆಗ್ತಿದೆ. ನಾನು ನನ್ನ ಹಸ್ಬೆಂಡ್ ಕೂಡ ಇದಕ್ಕೆ ಯಾವಾಗ್ಲೂ ಚಿರಋಣಿಯಾಗಿರ್ತೀವಿ. ಶಶಿ ಸರ್ ಅವರು ಉತ್ತಮ ಕಾರ್ಯಗಳನ್ನ ಮಾಡ್ತಾ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಶಿಕ್ಷಕ ವೃತ್ತಿಯಲ್ಲಿದ್ದೀವಿ, ಶಿಕ್ಷಣವನ್ನ ನೀಡ್ತಾ ಇದ್ದೀವಿ. ಆದ್ರೆ ಇಂತಹ ಉತ್ತಮವಾದಂತಹ ಕಾರ್ಯಗಳನ್ನ ವಿದ್ಯಾರ್ಥಿಗಳಿಗೆ ಸಂಸ್ಕಾರಗಳನ್ನ ಕಲಿಸುವಂತಹ ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಗುರು ಹಿರಿಯರಿಗೆ ಯಾವ ರೀತಿಯಾದಂತಹ ಗೌರವವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಶಿಕ್ಷಕರಾದಂತಹ ಶಶಿಕುಮಾರ್ ಸರ್ ಅವರ ಬಳಗ ನಡೀತಾ ಇದೆ. ಏನಂತಂದ್ರೆ ಈಗಿನ ಮಕ್ಕಳು ಎಲ್ಲ ಈ ಸಂಸ್ಕೃತಿಯನ್ನೆಲ್ಲ ಮರೆತಿದ್ದಾರೆ. ಬಟ್ ಈ ಕಾರ್ಯಕ್ರಮ ಈ ಡ್ಯಾನ್ಸ್ ಕಡೆಯಿಂದ ಎಲ್ಲರೂ ಕೂಡ ಈ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದೀರಾ, ಹೀಗೆ ಮುಂದುವರಿಯಲಿ. ಭಾರತದ ಸಂಸ್ಕೃತಿಯನ್ನು ಎದ್ದು ತೋರಿಸ್ತಾ ಐತೆ. ಒಳ್ಳೆ ನಮ್ಮ ಧರ್ಮದ ಸನಾತನ ಧರ್ಮದ ಬಗ್ಗೆ ಆಗಲಿ, ನಮ್ಮ ಆಚಾರ ವಿಚಾರಗಳು, ನಮ್ಮ ಹಿಂದುತ್ವದ ಬಗ್ಗೆ ನಮ್ಮ ಮಕ್ಕಳಿಗೆ ಹೀಗೆ ಪ್ರೇರಣೆ ಮಾಡ್ತಾ ಇದ್ದಾರೆ. ಹೀಗೆ ಪ್ರತಿ ವರ್ಷ ಅವರು ಮಾಡೋದು ಒಳ್ಳೆಯದೇ. ಈಗಿನ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಅರಿವು ಮೂಡಿಸುತ್ತಿರುವುದು ತುಂಬ ಹೆಮ್ಮೆಯ ವಿಚಾರ. ಈ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ ಮೇಲೆ ನನ್ನ ಮಗಳು ಒಳ್ಳೆ ಸಂಸ್ಕಾರ ಎಲ್ಲ ಕಲಿತಿದ್ದಾಳೆ. ಇವತ್ತಿಂದು ಪಾದ ಪೂಜೆ ನಾನು ಯಾವತ್ತೂ ಎಲ್ಲೂ ನನ್ನ ಮಗಳ ಫಂಕ್ಷನಿಗೆ ಹೋಗಿದ್ದಿಲ್ಲ, ಫಸ್ಟ್ ಟೈಮ್ ಹೋಗಿರೋದು. ಖುಷಿ ಇದೆ. ಇಲ್ಲಿ ಒಳ್ಳೆ ಸಂಸ್ಕಾರ ಕಲಿತಾಳೆ, ಡ್ಯಾನ್ಸ್ ಚೆನ್ನಾಗಿ ಕಲಿತಿದ್ದಾಳೆ. ಖುಷಿ ಆಗುತ್ತೆ ಸರ್. ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಂಥ ಒಂದು ಡ್ಯಾನ್ಸ್ ಕ್ಲಾಸಲ್ಲಾಗಲಿ ಸ್ಕೂಲ್ಗಳಲ್ಲಾಗಲಿ ಎಲ್ಲೂ ನೋಡಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮಗಂತೂ ತುಂಬ ಖುಷಿ ಇದೆ.